Hi everyone. This month we are facing communal violence in India and especially in our Karnataka state. For example, we are facing the communal violence at Nagmangla, Bantwala, and Shumoga, and also our Davangere district. So communal violence is the biggest threat in India nowadays. It is growing very fast, and our youths are diverting their minds due to this communal violence, and totally peace was demolished by this communal violence. Violence that creates the clashes between two groups of two different religions. It is the most very biggest problem in India. ಅಂದ್ರೆ ಇದು ಕಮ್ಯುನಲ್ ವೈಲೆನ್ಸ್ ಯಾಕೆ ಬರುತ್ತೆ ಅಂದ್ರೆ ಧರ್ಮ ಘರ್ಷಣೆ ಅಂತಾರೆ. ಕಮ್ಯುನಲ್ ವೈಲೆನ್ಸಿಗೆ ಧರ್ಮ ಘರ್ಷಣೆ ಅಂತಾರೆ. ಯಾವುದೇ ಒಂದು ಧರ್ಮ ಇರ್ಬೋದು, ಜಾತಿ ಇರ್ಬೋದು, ಯಾವುದೇ ಒಂದು ನಮ್ಮ ಜನರಲ್ಲಿ ಅದು ಘರ್ಷಣೆ ಉಂಟಾದಾಗ ಮಾತ್ರ ಅದು ಕಮ್ಯುನಲ್ ವೈಲೆನ್ಸ್ ಅಂತ ಕರಿತೀವಿ ನಾವು. ದಿಸ್ ಕಮ್ಯುನಲ್ ವೈಲೆನ್ಸ್ ಕ್ರಿಯೇಟ್ ದ ಸೀರಿಯಸ್ ಇಂಪ್ಲಿಕೇಶನ್ ಆನ್ ಸೆಕ್ಯುಲರಿಸಮ್, ಡೆಮೋಕ್ರಸಿ ಆ್ಯಂಡ್ ಅವರ್ ಇಂಡಿಯನ್ ಡೆವಲಪ್ಮೆಂಟ್, ಆ್ಯಂಡ್ ಸ್ಪೆಷಲಿ ಇಟ್ ಕ್ರಿಯೇಟ್ಸ್ ದ ಇಂಪ್ಲಿಕೇಶನ್ ಆನ್ ಹ್ಯೂಮನ್ ರೈಟ್ಸ್. So I am requesting everyone, don't fight for our religious and caste and etc. ಎಲ್ಲ ಯುವಕರಿಗೆ, ಜನರಿಗೆ ನಾನು ಮನವಿ ಮಾಡ್ಕೊಳ್ಳೋದಿಷ್ಟ, ದಯವಿಟ್ಟು ನೀವು ಧರ್ಮಕ್ಕೋಸ್ಕರ, ಜಾತಿಗೋಸ್ಕರ ಗಲಾಟೆ ಮಾಡೋದು, ಹೊಡೆದಾಟ ಮಾಡೋದು ಇದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಯಾಕಂತಂದರೆ ಇವತ್ತು ನಿಮ್ಮ ಹೆತ್ತವರು ನಿಮ್ಮ ಮೇಲೆ ಭರವಸೆ ಇಟ್ಟಿದ್ದಾರಲ್ವ, ನಿಮ್ಮ ಹೆತ್ತವರು ನಿಮ್ಮ ಮೇಲೆ ಆಸೆಗಳನ್ನು ಇಟ್ಟಿದ್ದಾರಲ್ವ, ಮತ್ತು ಅದಕ್ಕೋಸ್ಕರ ನೀವು ಯಾಕೆ ನಿಮ್ಮ ಜೀವನ ಹಾಳು ಮಾಡ್ಕೊತೀರಿ? ಒಂದು ಸಲ ಯೋಚನೆ ಮಾಡಿ. ನೀವು ಒಂದೇ ಒಂದು ಸಲ ಇವತ್ತು ಹೋಗಿ ಕಣ್ಣು ಮುಚ್ಕೊಂಡು ನಿಮ್ಮ ಅಪ್ಪ ಅಮ್ಮನ್ನ ಯೋಚನೆ ಮಾಡಿ, ನಾವುಗಳು ಏನು ಮಾಡ್ತಾ ಇದ್ದೀವಿ, ನಾವು ಮಾಡಿದ ತಪ್ಪೋ ಸರಿನೋ ಅಂತ ಒಂದು ಸಲ ಯೋಚನೆ ಮಾಡಿ. ಅವಾಗ ಗೊತ್ತಾಗುತ್ತೆ ನಿಮಗೆ ಈ ಧರ್ಮ ಘರ್ಷಣೆ, ಕೋಮು ಗಲಭೆ ಒಳ್ಳೆಯದಾ ಕೆಟ್ಟದಾ ಅಂತ. ದಯವಿಟ್ಟು ಐ ಆಮ್ ರಿಕ್ವೆಸ್ಟಿಂಗ್ ಆಲ್ ಮೈ ಯೂತ್ಸ್, ಡೋಂಟ್ ಫೈಟ್ ಫಾರ್ ಯೂತ್, ಡೋಂಟ್ ಫೈಟ್ ಫಾರ್ ದಿಸ್ ವೈಲೆನ್ಸ್, ಡೋಂಟ್ ಫೈಟ್ ಫಾರ್ ಅವರ್ ರಿಲಿಜನ್ಸ್, ಡೋಂಟ್ ಫೈಟ್ ಫಾರ್ ಅವರ್ ಕ್ಯಾಸ್ಟ್, ಯು ಫೈಟ್ ಫಾರ್ ಅವರ್ ಕಂಟ್ರಿ. ದಟ್ಸ್ ಆ್ಯಂಡ್ ಮತ್ತು ಇನ್ನೊಂದೇನು ಹೇಳ್ಬೇಕಂದ್ರೆ, I observed that the police department was arrested those culprits and taken those culprits on the road. Beside, parents were crying for their children's mistake. ಅಂದರೆ ಇಲ್ಲಿ ನೀವುಗಳು ಮಾಡೋದನ್ನ ತಪ್ಪು ಮಾಡಿಬಿಡ್ತೀರಿ, ಬಾಂಬ್ ಹಾಕಿದ್ನ, ಕಲ್ತವ್ನು ಹೊಡೆದ್ನೋ ಎಲ್ಲ ಮಾಡಿಬಿಡ್ತೀರಿ. ಆದರೆ ಆ ತಪ್ಪಿಗೆ ಶಿಕ್ಷೆ ಅನುಭವಿಸೋದು ಯಾರು ಗೊತ್ತಾ? ನಿಮ್ಮ ಹೆತ್ತವರು. ಅದನ್ನ ನೆನ್ಪಿಟ್ಕೊಳ್ಳಿ. ನಿಮ್ಮನ್ನು ಚಿಕ್ಕ ವಯಸ್ಸಿನಿಂದ ಬೆಳೆಸಿ ಎಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದಾರಲ್ವ, ಅವ್ರಿಗೆ ಒಳ್ಳೆಯ ಹೆಸರನ್ನು ತೊಗೊಂಬರ್ರಿ. ದಯವಿಟ್ಟು ಯುವಕರಿಗೆ ನಾನು ಹೇಳೋದಿಷ್ಟೇ, ನಿಮ್ಮ ಪೇರೆಂಟ್ಸನ್ನು ನೋಯಿಸಬೇಡಿ, ಅವರನ್ನು ಪೊಲೀಸ್ ಸ್ಟೇಷನಿಗೆ, ಕೋರ್ಟಿಗೆ ಅಲೆದಾಡಿಸ್ಬೇಡಿ. ನೋಡಿ ಹೇಳ್ತಾ ಇದ್ದೀನಿ, ನೀವು ಒಳ್ಳೆಯದಕ್ಕೆ ಹೋರಾಟ ಮಾಡಿ, ಬೇಡನಲ್ಲ. ಮೊನ್ನೆ ಕೋಲ್ಕತ್ತಾ ಅತ್ಯಾಚಾರ ಆಯಿತು, ಬನ್ನಿ ಹೋರಾಟ ಮಾಡಿರಿ, ಬೇಡನಲ್ಲ. ಯು ಫೈಟ್ ಫಾರ್ ಜಸ್ಟಿಸ್ ಫಾರ್ ಡಾಕ್ಟರ್ ಮೌಮಿತಾ ದೇವನಾಥ್, ಐ ಅಗ್ರಿ. ಆದರೆ ದಯವಿಟ್ಟು ಈ ಧರ್ಮಕ್ಕೋಸ್ಕರ, ಜಾತಿಗೋಸ್ಕರ ಇಲ್ಲ ಸಲ್ಲದ ಆರೋಪಗಳಿಂದ ನೀವುಗಳು ಆ ತಪ್ಪನ್ನು ಮಾಡೋಕ್ಕೋಗಬೇಡಿ. ನಾನು ಹೇಳೋದಿಷ್ಟೇ, ಧರ್ಮ ಮುಖ್ಯ, ಒಪ್ಕೊಳ್ಳೋಣ. ಇವತ್ತು ನಮ್ಮ ದೇಶ ಎಲ್ಲ ಧರ್ಮಗಳಿಂದ ಕೂಡಿದೆ ಅಲ್ವಾ? ಆದರೆ ನಾನು ಹೇಳೋದಿಷ್ಟೇ, ನಿಮ್ಮ ಧರ್ಮದವ್ರನ್ನ ನೀವು ಪಾಲಿಸಿ, ಬೇರೆ ಧರ್ಮದವ್ರನ್ನ ಗೌರವಿಸಿ. ಅದನ್ನೇ ನಾನು ಹೇಳೋದು. ನಮಗೆ ಆದಂಥ ಒಂದು ಧರ್ಮ ಇದೆ ಅಲ್ವಾ, ಅದನ್ನು ಪಾಲಿಸಿ, ಆದರೆ ಬೇರೆ ಧರ್ಮದವ್ರನ್ನ ಗೌರವಿಸಿ. ಮೊದಲು ನಾವು ನಮ್ಮ ದೇಶವನ್ನು ಗೌರವಿಸೋಣ, ಜೊತೆಗೆ ನಾವೆಲ್ಲರೂ ಭಾರತೀಯರನ್ನೋದನ್ನ ಮರೆಯೋದು ಬೇಡ್ರಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ಡೋಂಟ್ ಡೂ ಸಚ್ ಥಿಂಗ್ಸ್ ಫಾರ್ ಯು ಆ್ಯಂಡ್ ಡೋಂಟ್ ಸ್ಪಾಯ್ಲ್ ಯುವರ್ ಲೈಫ್. ಪ್ಲೀಸ್, ಐ ಆಮ್ ರಿಕ್ವೆಸ್ಟಿಂಗ್ ಫಾರ್ ಯೂತ್ಸ್, ಡೋಂಟ್ ಸ್ಪಾಯ್ಲ್ ಯುವರ್ ಲೈಫ್ಸ್. ಅಂದ್ರೇನು? ಅದು ಒಂದು ಅರ್ಥ ಇದೆ ಅಲ್ವಾ? ಹೋರಾಟ ಮಾಡೋದು ಏಕೆ? ಅದಕ್ಕೊಂದು ಒಳ್ಳೆಯ ಉದ್ದೇಶ ಇರಬೇಕು. ಅದು ಹೋರಾಟ ಶಾಂತಿಯುತವಾಗಿರಬೇಕು
ಅಲ್ವಾ? ಆದರೆ ಇವತ್ತು ನಡೀತಾ ಇರೋದೇನು, ಯಾವುದೋ ಒಂದು ಧರ್ಮ ಘರ್ಷಣೆ ಆಗಿರೋದು, ಜಾತೀಯತೆ ಆಗಿರ್ಬೋದು, ಬರೀ ಇದೆ. ಯಾಕೆ? ನಾನೆಲ್ಲ ಯುವಕರಿಗೆ ಹೇಳೋದಿಷ್ಟೇ, ನೀವುಗಳು ಕೆಲಸ ಮಾಡಿ, ದೇಶಕ್ಕೋಸ್ಕರ ನಿಮ್ಮ ಹೋರಾಟ ಮಾಡ್ತಿದ್ದೀರಂದರೆ ಗೌರವಿಸೋಣ. ಆದರೆ ನಿಮ್ಮ ಹೋರಾಟ ಯಾವತ್ತಿಗೂ ಒಂದು ಪಾಸಿಟಿವ್ನೆಸ್ ಆಗಿರ್ಬೇಕು ವಿನಃ ಈ ಥರ ಆರೋಪಿಗಳಾಗಬಾರ್ದು. ನೀವು ಒಂದು ಸತಿ ನೀವು ಯೋಚನೆ ಮಾಡಿ, ಯಾವುದೇ ಒಂದು ಕೇಸಲ್ಲಿ ಫಿಟ್ಟಾಗಿ, ಈ ಥರ ಕೇಸಲ್ಲಿ ಫಿಟ್ಟಾಗಿ ಪೊಲೀಸ್ ಸ್ಟೇಷನಿಗೆ ಹೋದ್ರಿ ಅಂತ ಇಟ್ಕೊಳ್ಳಿ, ನಿಮ್ಮ ಏಜ್ ಇರೋದು ಬಿಲೋ 30 ಇರುತ್ತಾ, ಒಂದು ಸತಿ ನಿಮ್ಮ ಮೇಲೆ ಏನಾದರೂ ಫಸ್ಟ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಏನಾದರೂ ಪೊಲೀಸ್ನವರು ಏನಾದರೂ ಮಾಡಿದರೆ ನಿಮ್ಮ ಲೈಫು ಅರ್ಧ ಸ್ಪಾಯ್ಲ್ ಆಗುತ್ತೆ. ಯಾವುದೇ ಒಂದು ಅವಕಾಶಗಳು ನಿಮ್ಮಲ್ಲಿ ಸಿಗೋದಿಲ್ಲ. ಹೌದಾ? ಯೋಚನೆ ಮಾಡಿರಿ. ಮತ್ತಿನ್ನೊಂದು, ನಿಮ್ಮ ಪೇರೆಂಟ್ಸು ನೀವು ಮಾಡಿರೋ ತಪ್ಪಿಂದ ಹೊರಗಡೆ ಮುಖ ತೋರಿಸೋದಾಗಿರ್ಬೋದು, ಅವರು ಬೇರೆಯವ್ರನ್ನ ಮಾತಾಡ್ಸೋಕ್ಕೆ ಹಿಂಜರಿತಾರೆ. ಯಾಕೆ? ನಿಮ್ಮ ತಪ್ಪು ಅವರಿಗೆ ಅಸಹ್ಯ ಉಂಟು ಮಾಡುತ್ತೆ ಅಲ್ವಾ? ಯೋಚನೆ ಮಾಡಿರಿ. ದಯವಿಟ್ಟು ಎಲ್ಲರಿಗೂ ಹೇಳೋದಿಷ್ಟೇ, ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡಿ. ನಾ ಕೊನೆಯದಾಗ ಒಂದು ಮಾತು ಹೇಳ್ತೀನಿ, ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡಿ, ಮತ್ತು ನಿಮ್ಮ ಕುಟುಂಬವನ್ನು ಪ್ರೀತಿಸಿ, ನಮ್ಮ ದೇಶವನ್ನು ಪ್ರೀತಿಸಿ ಗೌರವಿಸಿ, ಹಾಗೂ ದೇಶದ ಎಲ್ಲ ಧರ್ಮ ಜಾತಿಗಳನ್ನು ಗೌರವಿಸಿ. ನಾವೆಲ್ಲರೂ ಭಾರತೀಯರನ್ನ ಮರಿಬೇಡಿ. ಜೈ ಹಿಂದ್, ಜೈ ಭಾರತ್. And finally, I am giving conclusion that empowering our youths with these tools, peace, tolerance and unity, for nurturing the good values for our generation to curb this communal violence. Jai Hind, Jai Bharat.